ಈಗ ಒಂದು ಪ್ರಶ್ನೆ, ನಿಮ್ಮ ಅಭಿಪ್ರಾಯ ತಿಳಿಸಿ. ನಗರ ಕಮಿಷನರ್ ದಯಾನಂದ್ ಅವರು ಮತ್ತೆ ಇವರು ನಮ್ಮ ಈಗ ಹಲ್ಸೂರು ಗೇಟ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ದಯಾನಂದ್ ಸರ್, ನಿಮ್ಮ ಕಡೆಯಿಂದ ಸಾಕಷ್ಟು ಅಂದರೆ ನಮ್ಮ ದಯಾನಂದ್ ಸರ್ ಯಾರು ಅಂತ ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ದಯಾನಂದ್ ಸರ್ ಅಂತ ಹೇಳಿ ಯಾರಿಗೆ ಸರ್ ಅಂತ ನಾವು ಕೂಗ್ತಿದ್ದೀವಿ ಅಂತ ಹೇಳಿದ್ರೆ, ಇವರು ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಇರ್ತಾರೆ, ಇವರು ಆಯುಕ್ತರಿದ್ದಾರೆ. ಸೊ ಇವರಿಂದ ಸಾಕಷ್ಟು ಒಳ್ಳೊಳ್ಳೆ ವಿಚಾರಗಳು ಆಗ್ತಿದೆ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಸಾಕಷ್ಟು ಪ್ರೆಷರ್ಗಳು ಇರ್ಬೋದು. ಆದ್ರೂ ಕೂಡ ತಮ್ಮ ಕೈಲಾದಷ್ಟು ಈ ಹಿಂದೆ ಯಾರು ಮಾಡದಿರೋ ಅಂಥ ಕೆಲಸಗಳನ್ನು ದಯಾನಂದ್ ಅವ್ರು ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಒಂದು ಎಕ್ಸಾಂಪಲ್ ಯಾವಾಗಲೂ ಹೇಳ್ತಾನೆ ಬರ್ತಿದ್ದೀವಿ. ಬೆಂಗಳೂರಿನಲ್ಲಿ ಇವತ್ತು ಡ್ಯಾನ್ಸ್ ಬಾರ್ಗಳು ನಿಂತಿದೆ ಅಂತ ಹೇಳಿದ್ರೆ ಅದು ಇವ್ರ ಪೀರಿಯಡ್ನಲ್ಲಿ ಯಾರು ನಿಲ್ಲಿಸಿದ್ರು ನಮಗೆ ಗೊತ್ತಿಲ್ಲ. ಜನರು ಯೋಚನೆ ಮಾಡಬೇಕು. ಯಾವೊಬ್ಬ ಕಮಿಷನರ್ ಇರಬೇಕಾದ್ರೂ ಸುಮ್ಮನೆ ಕಾಟಾಚಾರಕ್ಕೆ 1-2 ಡ್ಯಾನ್ಸ್ ಬಾರ್ ನಿಲ್ತಿದ್ದು ಹೊರತು ಸಂಪೂರ್ಣವಾಗಿ ಬೆಂಗಳೂರಿನಲ್ಲಿ ಡ್ಯಾನ್ಸ್ ಬಾರ್ ನಿಂತಿದ್ದು ಇದೇ ಸಂದರ್ಭದಲ್ಲಿ. ಸೊ ಹಾಗಾಗಿ ದಯಾನಂದ್ ಸರ್ ಅವ್ರಿಗೆ ಒಂದು ನಮ್ಮ ಕಡೆಯಿಂದ ಒಂದು ವಂದನೆ, ಧನ್ಯವಾದ ಹೇಳ್ಬೋದು. ಸೊ ಅದ್ರ ಜೊತೆಗೆ ನೋಡಿ, ನಾವು ಈ ಥರದ್ದು ಕಂಪ್ಲೇಂಟ್ಸ್ ಏನಿದೆ, ಪಾರ್ಕಿಂಗ್ ರಿಲೇಟೆಡ್ ಕಂಪ್ಲೇಂಟ್ಸ್ ಆಗಿರ್ಬೋದು, ಮತ್ತು ರೇಷನ್ ಡಿಪೋಗೆ ಸಂಬಂಧಪಟ್ಟಂಥ ಕಂಪ್ಲೇಂಟ್ಸ್ ಆಗಿರ್ಬೋದು, ಒಂದಷ್ಟು ಭಾಗಗಳಲ್ಲಿ ತೊಂದರೆ ಕೊಡ್ತಿದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಕೇಂದ್ರ ಭಾಗದಲ್ಲಿ ಏನು ನಾವು ಹಲ್ಸೂರು ಗೇಟ್ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ವಿ, ಇಲ್ಲ ನೀವು ಫಾಲೋ ಮಾಡಬೇಕು ಸರ್, ಇಲ್ಲ ಏನು ಅಂತ ಹೇಳಿದ್ರೆ ನಾವೇನು ಕಂಪ್ಲೇಂಟ್ ಕೊಟ್ಟಿದ್ವಿ ಅದನ್ನು ಕಂಟಿನ್ಯೂಸ್ ಫಾಲೋ ಮಾಡಿದ್ದಾರೆ. ಹನುಮಂತ್ ಭಜಯಂತ್ರಿ ಅವರು ಹಲ್ಸೂರು ಗೇಟ್ ಪೊಲೀಸ್ ಸ್ಟೇಷನ್ ಠಾಣಾಧಿಕಾರಿ ಇದ್ದಾರೆ ಅವರು. ಸೊ ಅವ್ರ ಕೈನಲ್ಲಿ ಅವ್ರಿಗೂ ಸಾಕಷ್ಟು ಪ್ರೆಷರ್ ಬಂದಿದೆ, ಅದು ನಮಗೂ ಗೊತ್ತಿದೆ, ನಮ್ಮ ಮೇಲೂ ಪ್ರೆಷರ್ ಬಂದಿದೆ ಸಾಕಷ್ಟು. ಆಯಿತಾ, ಕೇಸನ್ನ ಮಾಡಬೇಡಿ ಸರ್ ದಯವಿಟ್ಟು ಅಂತ ಹೇಳ್ಬಿಟ್ಟು ನಾವು ನಿಲ್ಲಿಸ್ಬಿಡ್ತೀವಿ, ನಾವು ಮುಂದುವರ್ಸಲ್ಲ ಅಂತ ಕೂಡ ನಮಗೆ ಹೇಳಿದರು. ಆದರೆ ಒಬ್ಬರ ಮೇಲೆ ನಾವು ಕಂಪ್ಲೇಂಟ್ ಕೊಡೋದನ್ನು ನಿಲ್ಲಿಸಿದ್ರೆ ಮತ್ತು ಬೇರೆಯವ್ರ ಮೇಲೂ ಬಂದ್ಬಿಟ್ಟು ನಮಗೆ ನಾವು ಮಾಡಿರೋ ತಪ್ಪುಗಳಿಗೆಲ್ಲ ನಮ್ಮ ಕ್ಷಮಾಪಣೆ ಕೊಡಿ ಅಂತ ಹೇಳಿ ಬರ್ತಾರೆ. ಕಾನೂನಲ್ಲಿ ಎಷ್ಟು ಅವಕಾಶ ಇದೆ ಅದನ್ನು ಮಾತ್ರ ನಾವು ಕಾನೂನು ಚೌಕಟ್ಟಿನಲ್ಲಿ ಮಾಡ್ಕೊಂಡು ಹೋಗಿದ್ದೀವಿ. ಈಗ ಇದಕ್ಕಾಗಿದ್ರೆ ಈಗಾಗಲೇ ನಮ್ಮ ಮೇಲೆ ಸಾಕಷ್ಟು ಗಲಾಟೆಗಳು ನಡೆದೋಗಿರೋ, ನೀವು ಯಾರಿಗೆ ಕೊಡೋದಕ್ಕೆ ಆ ಡಿಪಾರ್ಟ್ಮೆಂಟ್ ಅವ್ರು ಕೊಡಬೇಕು, ಇದೆಲ್ಲ ನಡೆದಿರೋದು. ಆದರೆ ಯಾವುದೇ ಒಂದು ಪ್ರೆಷರ್ಗೂ ಕೇರ್ ಮಾಡ್ದಿರ ಈ ಒಂದು ಹನುಮಂತ್ ಭಜಯಂತ್ರಿ ಅಂತ ಏನು ಇನ್ಸ್ಪೆಕ್ಟರ್ ಇದ್ದಾರೆ, ಠಾಣಾಧಿಕಾರಿಗಳು ಹಲ್ಸೂರು ಗೇಟ್ ಪೊಲೀಸ್ ಸ್ಟೇಷನ್ ಅವ್ರಿಗೂ ಕೂಡ ಒಂದು ಧೈರ್ಯ ಮಾಡೋದಲ್ಲ, ದೇ ಶುಡ್ ಬಿ ಕರೇಜ್ ಆ ಕರೇಜ್ ಅವರಲ್ಲಿ ಇದೆ. ಆಯಿತಾ, ಅವ್ರಿಗೆ ಕರೇಜು ಇದೆ, ಎಕ್ಸ್ಪೀರಿಯನ್ಸು ಇದೆ. ನಮ್ಮ ದಯಾನಂದ್ ಸರ್ ಅವ್ರಿಗೆ ಈ ಥರ ಒಂದಷ್ಟು ಜನ ಸ್ಟಾಫ್ಗಳು ಅವರ ಕೆಳಗೆ ಇದ್ದರೆ ಇನ್ನೂ ಸಾಕಷ್ಟು ಒಳ್ಳೆ ಕೆಲಸಗಳು ನಡೀತದೆ. ಹಾಗಾಗಿ ನೀವು ಅಪ್ರಿಸಿಯೇಷನ್ ಕೊಡಬೇಕು ಅಂತ ಹೇಳಿದ್ರೆ ಇಂಥ ಆಫೀಸರ್ಗಳಿಗೆ ಡೆಫಿನೆಟ್ಲಿ ನೀವು ಅಪ್ರಿಸಿಯೇಷನ್ ಕೊಡಬೇಕು ದಯಾನಂದ್ ಸರ್ ಅಂತ ಹೇಳ್ತಾ ಸರ್ ಒಟ್ಟು ಕರೆಕ್ಟ್. ಇಂಥ ಅಧಿಕಾರಿಗಳಿಗೆ ನಿಜವಾಗಿ ಪ್ರೋತ್ಸಾಹ ಕೊಡಬೇಕು. ಮತ್ತು ಯಾವುದಾದ್ರು ಪದಕಗಳು, ಮುಖ್ಯಮಂತ್ರಿ ಪದಕನ ಇರುತ್ತೆ, ಇಂಥದ್ದು ಸಿಗಬೇಕಾಗುತ್ತೆ. ಆದರೆ ನಾವು ನೋಡಿದ್ದೀವಿ ರೆಕಮೆಂಡೇಷನ್ಸು ಇದಕ್ಕೆಲ್ಲ ಹೇಗೆ ನಡೆಯುತ್ತೆ ಅಂತ. ಒಬ್ಬ ಅಯೋಗ್ಯ ಪೊಲೀಸ್ ಆಫೀಸರ್ ಥರ ಅವ್ರಿಗೆ ರೆಕಮೆಂಡೇಷನ್ ಮೇಲೆ ಎಷ್ಟೊಂದು ಸಾರಿ ಪುರಸ್ಕಾರಗಳು ಸಿಗ್ತವೆ. ಈಗ ನಮ್ಮ ಶಿವರಾಮ್ ಅಂತ ಇದ್ದಾರೆ, ಡಾಕ್ಟರ್ ಶಿವರಾಮ್ ಅವರು, ತುಂಬ ಜನರದ್ದು ಇವಾಗ RTIನಲ್ಲಿ ಮಾಹಿತಿ ಕೇಳ್ತಾರೆ ಅವರಿಗೆ ಯಾವ ಬೇಸಲ್ಲಿ. ಯಾಕಂದರೆ ಅವ್ರದ್ದು ಹಿನ್ನೆಲೆ, ಅವರು ರಿಯಲ್ ಎಸ್ಟೇಟ್ಗಳಲ್ಲಿ ಎಷ್ಟು ತೊಡಗಿಸ್ಕೊಂಡಿದ್ದಾರೆ, ಅಂದರೆ ರಿಯಲ್ ಎಸ್ಟೇಟಲ್ಲಿ ಡೀಲ್ಗಳ ಇವ್ರ ಜೊತೆ ಸೇರ್ಕೊಂಡಿದ್ದಾರೆ, ಇದೆಲ್ಲ ಮಾಹಿತಿಗಳನ್ನು ತೊಗೊಂಡಿದ್ದಾರೆ. ಸೊ ದಯಾನಂದ್ ಸರ್ ಅವರಿಗೆ ಮತ್ತೆ ಹೇಳ್ತಾ ಇದ್ದೀವಿ, ಇಂಥ ಅಧಿಕಾರಿಗಳನ್ನ ನೀವು ಪ್ರೋತ್ಸಾಹ ಕೊಡಿ. ಆಮೇಲೆ ನಾನು ಆವಾಗಲೇ ಹೇಳ್ದಂಗೆ DCPಗಳನ್ನು, ಬೆಂಗಳೂರಲ್ಲಿರೋ ಬಹುತೇಕ DCPಗಳು ಒಂಥರ ACPಗಳು ಮತ್ತು ಯಾವುದು ಸ್ಟೇಷನ್ ಲೆವೆಲಲ್ಲಿ ಅವರಿಗೆ ಹಿಡಿತಾ ಇದ್ದಂಗೆ ನಮ್ಗೆ ಅದು ಕಾಣಿಸ್ತಾ ಇಲ್ಲ. ಯಾಕಂದರೆ ನಾವು ಇವಾಗ ಏನೋ ತಪ್ಪು ನಡೆದಿದೆ ಅಂತ ಅವ್ರು ದೂರು ಕೊಟ್ಟರೆ ಅವ್ರ ಪರನೇ ಇವ್ರು ಕೆಲಸ ಮಾಡೋದು ನಿರಂತರವಾಗಿ ನಡೀತಾ ಇದೆ. ಹಾಗಾಗಿ ಒಂದು ಎಕ್ಸೆಪ್ಷನ್ 2-3 ಜನ ಇರ್ಬೋದು, ಅದನ್ನು ನೀವು ದಯವಿಟ್ಟು ಕ್ಷಮಿಸಿ. ಆ ಥರ ಇದ್ದರೆ, ಆದರೆ ಬಹುತೇಕ DCPಗಳು ಅಥವಾ SPಗಳು ಮಾಡ್ತಾ ಇರೋದು ಇದೇ ಕೆಲಸ. ನಾನಿವಾಗ ಇವರು ಹೇಳಿದ್ದು ಇನ್ನೊಂದು, ನಾವು ಸಾರ್ವಜನಿಕರಾಗಿ ಈಗ 409 ಬಂದಾಗ ನಮಗೆ CRPC ಕೆಳಗಡೆ ಕಲಂ 39 ಕೆಳಗಡೆ ಸಾರ್ವಜನಿಕರು ದೂರು ಕೊಡೋ ಅವಕಾಶ ಇರುತ್ತೆ. ಅವಕಾಶ ಅಲ್ಲ, ಅದು ಸಾರ್ವಜನಿಕರು CRPC 39ನಲ್ಲಿ ಒಂದಷ್ಟು ಸೆಕ್ಷನ್ಗಳಿದೆ. ಆ ಸೆಕ್ಷನ್ಗಳಲ್ಲಿ ಅಪರಾಧ ನಡೆದು ಅದು ನಿಮ್ಮ ಗಮನಕ್ಕಿದ್ದಾಗ ಕಡ್ಡಾಯವಾಗಿ ದೂರು ಕೊಡಬೇಕು ಅಂತಿದೆ. ಕಡ್ಡಾಯವಾಗಿ ದೂರು ಕೊಡಬೇಕು ಅಂದರೆ ಇಟ್ ಈಸ್ ಅನ್ ಆಬ್ಲಿಗೇಷನ್ ಅಂತ ಹೇಳ್ತೀವಿ ನಾವು. ಅದು ಜನರ ಕರ್ತವ್ಯ ಆಗಿರುತ್ತೆ. ಇನ್ ಕೇಸ್ ಏನಾದರೂ ನಮಗೆ ಆ ವಿಚಾರ ಗೊತ್ತಿದ್ದು ನಾವು ಅಲ್ಲಿಂದ ದೂರು ಕೊಡದೆ ಹೊಟ್ಟಾಗ್ಬಿಟ್ರೆ ನಾಳೆ ದಿವಸ ಪೊಲೀಸರ ವಿಚಾರಣೆಯಲ್ಲಿ ನಾವು ಅಲ್ಲಿ ಇದ್ವಿ ಆದರೂ ಮಾಹಿತಿ ಕೊಡಲಿಲ್ಲ ಅಂತೇಳಿ ಪೊಲೀಸರು ಕಂಡು ಬಂದರೆ ಅವ್ರು ನಮ್ಮನ್ನೇ ಅರೆಸ್ಟ್ ಮಾಡ್ಬೋದು. ಅಂಥ ಒಂದು ಸೀರಿಯಸ್ ಸೆಕ್ಷನ್ಗಳಿರತಕ್ಕಂಥ ಅಫೆನ್ಸ್ಗಳಿವು. ಸೊ ಹಾಗಾಗಿ ನಮ್ಮ ಜವಾಬ್ದಾರಿಯನ್ನು ಒಬ್ಬ ಸಾಮಾನ್ಯ ನಾಗರಿಕ ಅಂತಲೇ ಹೇಳ್ಬೋದು, ಸಾರ್ವಜನಿಕರಾಗಿ ನಾವು ನಿಭಾಯಿಸಿದ್ದೀವಿ.
ಪೊಲೀಸರು ಕೂಡ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ನಾವು ಪೊಲೀಸರು ಕೇಳೋದು ಇಷ್ಟೇ, ನೀವು ನಮ್ಮ ಹತ್ರ ಚೆನ್ನಾಗಿ ಮಾತಾಡಬೇಕು ಅಂತ ಖಂಡಿತ ನಾವು ಅಪೇಕ್ಷೆನೂ ಇಲ್ಲ. ಆದರೆ ನೀವು ಬೇಕಾದ್ರೆ ಅಪ್ಪಾಗೆ ಮಾತಾಡಿದರೆ, ಆದರೆ ಮಾಡೋ ಕೆಲಸನ ನೀವು ದಯವಿಟ್ಟು ಸರಿಯಾಗಿ ಮಾಡಿ, ಆವಾಗ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತೀವಿ. ನಮ್ಮನ್ನು ಪ್ಲೀಸ್ ಮಾಡಿ ಏನೋ ಮಾಡಿ. ನಾನು ಒಂದು 2 ಎಕ್ಸಾಂಪಲ್ ಕೊಡಬೇಕು. ಒಂದು ನೀವೆಲ್ಲ ನೋಡಿದ್ದೀರ ಫೇಸ್ಬುಕ್ಕಲ್ಲಿ, ಎಲ್ಚನಹಳ್ಳಿಯಲ್ಲಿ PLS 131 ಅಂತ ನಾವು ಅಕ್ರಮ ಮಾಡ್ತಾ ಇದ್ದಿದ್ದು ಅಂಗಡಿದು ಇದು ಮಾಡಿಬಿಟ್ಟು ಅವ್ರದ್ದು 409 ಕೆಳಗಡೆ ಬರುತ್ತೆ. ಅದು ದೂರು ಕೊಟ್ಟರೆ ಕುಮಾರಸ್ವಾಮಿ ಲೇಔಟಲ್ಲಿ ಅದನ್ನು ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಸ್ಟೇಷನಲ್ಲಿ ನಾವು ದೂರು ಕೊಟ್ಟರೆ ನನಗೆ ಹಿಂಬರ ಕೊಟ್ಟಿದ್ದು ಕಾನೂನಲ್ಲಿ ಅವಕಾಶ ಇರುವುದಿಲ್ಲ ಅಂತ ಕ್ರಿಮಿನಲ್ ಇವರು. ನಾನು ಅದಕ್ಕೆ ಮೆಸೇಜ್ ಹಾಕಿದ್ದೀನಿ, ನಿಮಗೆ ಯಾವ CRPC ಫಾಲೋ ಮಾಡ್ತಾ ಇದ್ದೀರಾ, ನಿಮಗೆ ಯಾವ ಎಸೆನ್ಷಿಯಲ್ ಕಮೋಡಿಟೀಸ್ ಆ್ಯಕ್ಟ್ ಕೆಳಗಡೆ ಇದು ಇದೆ, ಅಥವಾ ಸುಪ್ರೀಂ ಕೋರ್ಟು ಹೈಕೋರ್ಟ್ ಏನಾದರೂ ಇದಕ್ಕೆ ಸಂಬಂಧಪಟ್ಟಿದ್ದು ನಿದರ್ಶನ ಇದೆಯಾ, ನನಗೆ ದಯವಿಟ್ಟು ಕೊಡಿ ಅಂತ. ನಾವು ದೂರು ಕೊಟ್ಟಾಗ ಸಾರ್ವಜನಿಕರು 409 ಇದ್ದಾಗ ದೂರು ಕೊಡೋಕ್ಕೆ ಬರಲ್ಲ ಅಂತ ನಿಮ್ಗೆ ಹೇಳ್ದವ್ರು ಯಾರು? ಫಸ್ಟ್ ಆಫ್ ಆಲ್ ನಾನು ಅದಕ್ಕೆ ನಿನ್ನೆ ಮೆಸೇಜ್ ಹಾಕಿದ್ದೀನಿ, ಇನ್ಸ್ಪೆಕ್ಟ್ರಿಗೂ ಹಾಕಿದ್ದೀನಿ. ನಿಮಗೆ ಈಗಲೂ ಅವಕಾಶ ಇದೆ ಇದನ್ನು FIR ಮಾಡುವಂಥದ್ದು. ಇವ್ರು ಏನು ಹೇಳ್ತಾರೆ ಅಂದರೆ, ಅದಕ್ಕೆ ಒಂದು ಸಪರೇಟ್ ಡಿಪಾರ್ಟ್ಮೆಂಟ್ ಇದೆಯಂತೆ, ಆ ಡಿಪಾರ್ಟ್ಮೆಂಟ್ ಅವ್ರು ಕೊಟ್ಟರೆ ಇವರು ಹಾಕ್ತಾರಂತೆ. ಇವ್ರದ್ದು ನೆಕ್ಸಸ್ ಹೆಂಗಿದೆ ಅಂದರೆ, ಇವ್ರನ್ನ ಬಚಾವ್ ಮಾಡೋಕ್ಕೆ ಯಾರು ಅಕ್ರಮ ಮಾಡ್ತಾರೆ ಡಿಪಾರ್ಟ್ಮೆಂಟ್ ಅವರು ಸ್ಟ್ರಾಂಗ್ ದೂರು ಕೊಡೋಲ್ಲ. ಆ ದೂರಿನ ಆಧಾರ ಮೇಲೆ ಇವರು ಇನ್ನೂ ಡೈಲ್ಯೂಟ್ ಮಾಡ್ತಾರೆ ಪೊಲೀಸರು. ಯಾಕೆ ಅವರಿಗೆ ಒಂದಿಷ್ಟು ಒತ್ತಡಗಳು ಬಂದಿರ್ತಾವಲ್ಲಿ. ನಾವು ಯಾಕೆ ಹನುಮಂತ್ ಭಜಂತ್ರಿ ಅವರ ಬಗ್ಗೆ ಇವಾಗ ಅಷ್ಟೊಂದು ಶ್ಲಾಘನೆ ಮಾಡಿದ್ವಿ ಅಂದರೆ, ಇನ್ ಸ್ಪೈಟ್ ಆಫ್ ಹ್ಯಾವಿಂಗ್ ಪ್ರೆಷರ್ಸ್, ನಮ್ಗೆ ಗೊತ್ತು ಅವ್ರಿಗೆ ಹೇಗಿತ್ತು ಪ್ರೆಷರ್ ಅಂತ, ಅದಕ್ಕೆ ಇಷ್ಟು ಲೇಟು ಆಗಿರೋದು ಇನ್ಫ್ಯಾಕ್ಟ್ FIR ಆಗುತ್ತೆ. ಇದ್ದಾಗ ಅವರು ಅಷ್ಟು ಧೈರ್ಯ ಮಾಡ್ಕೊಂಡು ಹಾಕಿದ್ದಾರೆ ಅಂದರೆ ಮುಂದಿನ ನೋಡ್ಕೋತೀನಿ ಅನ್ನೋದು ಅವ್ರಿಗೆ ಧೈರ್ಯ ಇದೆ, ಕಾನೂನಲ್ಲಿ ಅವಕಾಶ ಇದೆ ಅವ್ರಿಗೂ. ಇದು ಎಲ್ಲರೂ ಮಾಡಿ ದಯವಿಟ್ಟು. ನಾನು ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ಗೂ ಹೇಳ್ತಾ ಇದ್ದೀನಿ, ಜಗದೀಶ್ ಅವರಿಗೆ. ಅವನೇನಾ? ಬರಲಿ, ಪರವಾಗಿಲ್ಲ, ನಾವು ಹುಷಾರಾಗಿರ್ಬೇಕು ನೋಡ್ಕೊಂಡು. ಯಾರೋ ಇವಾಗ ಮಾಡ್ತಾರ, ಇವಾಗ ಬರಲ್ಲ ಬಿಡಿ. ಅವರಿಗೆ ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತೆ. ಹಾಗಾಗಿ ಕುಮಾರಸ್ವಾಮಿ ಲೇಔಟ್ ಇನ್ಸ್ಪೆಕ್ಟರ್ ಯಾರಿದ್ದೀರಾ, ದಯವಿಟ್ಟು ಇದನ್ನು ನೀವು ಗಮನಿಸಿ FIR ಮಾಡಿಸಿ. ಆಮೇಲೆ ಇದಾಗಿಲ್ಲ ಅಂದರೆ ನಾವು ಕಾನೂನು ರೀತಿಯ ಮುಂದುವರಿಬೇಕಾಗುತ್ತೆ. ನಾನು ಅದಕ್ಕೆ ಹೇಳಿದೆ, ನನ್ನ ಮಾತ್ರ ಚೆನ್ನಾಗಿ ಮಾತಾಡೋದು ಇಂಪಾರ್ಟೆಂಟ್ ಅಲ್ಲ, ನಮಗೆ ಬೇಕಾದ್ರೆ ಒಳಗಡೆ ಹೋದಾಗ ಬೈರಿ ಪರವಾಗಿಲ್ಲ, ಆದರೆ ನೀವು ಮಾಡೋ ಕೆಲಸಗಳನ್ನು ಸರಿಯಾಗಿ ಮಾಡಿ. ಯಾವುದೋ ಒಂದು ಕಾನೂನಲ್ಲಿ ಆ ಥರ ಇದೆ ಈ ಥರ ಇದೆ ಅಂತ ಹೇಳಿ ನಮ್ಮ ದಾರಿ ತಪ್ಪಿಸೋ ಕೆಲಸ ಮಾಡೋಕ್ಕೆ ಹೋಗಬೇಡಿ. ನಮಗೂ ಕಷ್ಟ ಆಗುತ್ತೆ, ನೀವು ಹೈಕೋರ್ಟಿಗೆ ಹೋಗ್ಬೋದು, ಇನ್ನೊಂದು ಕೋರ್ಟಿಗೆ ಹೋಗ್ಬೋದು, ಆದರೆ ನಿಮ್ಮ ಕಾರ್ಯವ್ಯಾಪ್ತಿಯಲ್ಲೇ ಅವಕಾಶಗಳಿದ್ದಾಗ ಅದನ್ನು ಬಿಟ್ಬಿಟ್ಟು ನೀವು ಅಲ್ಲಿ ಹೋಗಿ ಅವ್ರ ಮೂಲಕ ತನ್ನಿ ಅನ್ನೋದು ಸರಿಯಲ್ಲ. ನೀವು ಹೇಳ್ತಾ ಇರೋದು ಅದನ್ನು ದಯವಿಟ್ಟು ಸರಿ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು, ನೀವು ನೋಡಿದ್ದೀರ 15 ದಿವಸ ಹಿಂದೆ ರೋಲ್ಯಾಂಡ್ ಅವರು ಒಂದು OFC ಡಿಗ್ಗಿಂಗ್ ಬಗ್ಗೆ ಮಾಡಿದ್ರು, ಎಲ್ಲಿ ಬೆಂಗಳೂರು ಡೈರಿ ಪಕ್ಕದಲ್ಲಿ. ಅದಕ್ಕೆ ನಾವು ದೂರು ಕೊಟ್ಟ ಮೇಲೆ ಅದ್ಮೇಲೆ FIR ಹಾಕಿಲ್ಲ, ಎಕ್ನಾಲೇಜ್ಮೆಂಟ್ ಕೊಟ್ಟಿಲ್ಲ. ಅದಾದಮೇಲೆ BBMP ಅವರು ನಮ್ಮ ಒತ್ತಾಯ ಮಾಡಿದ್ದಕ್ಕೆ ಒಂದು 10 ದಿವಸ ತಗೊಂಡಿದ್ದಾರೆ ದೂರು ಕೊಡೋಕ್ಕೆ. ಕೊಟ್ಟರೆ ಈಗ ಏನು ಮಾಡಿದ್ದಾರೆ ಸರ್, ಆ ದೂರ ಬಗ್ಗೆ ಹೇಳಿ ಸರ್. ಈಗ ಡೈಲ್ಯೂಟ್ ಯಾವ ಥರ ಮಾಡಿದ್ದಾರೆ ಅಂತ ಇದನ್ನು ನೋಡ್ಕೊಳ್ಳಿ. ಯಾವ್ದು OFC ಡೈಲ್ಯೂಟ್ ಹೇಗೆ ಮಾಡಿದ್ದಾರೆ? OFC ನೋಡಿ, OFC ನಲ್ಲಿ ಕ್ಲಿಯರ್ ಆಗಿ ನಮ್ಮ ಕಂಪ್ಲೇಂಟ್ ಇರ್ತದೆ. OFC ನ ಇನ್ ಮುಂದೆ ನಾವು ಟೆರರಿಸಂ ಅಂತಾನೆ ಹೇಳ್ತೀವಿ. OFC ಟೆರರಿಸಂ ನಡೀತಾ ಇದೆ ನಮ್ಮ ಬೆಂಗಳೂರಿನಲ್ಲಿ. ಇದು ಭಯೋತ್ಪಾದಕ ಚಟುವಟಿಕೆ ನಮ್ಮ ಬೆಂಗಳೂರಿನಲ್ಲಿ ನಡೀತಾ ಇದೆ. ಸೊ ಇದನ್ನ ಯಾರು ಅರ್ಥ ಮಾಡ್ಕೋತಿಲ್ಲ. ಯೋಚನೆ ಮಾಡಿ, ಒಂದು ಮಿಸೈಲ್ ನ ತಗೊಬಂದ್ಬಿಟ್ಟು ಬೆಂಗಳೂರಿನ ರಸ್ತೆ ಮೇಲೆ ಹಾಕಿದ್ರೆ ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಆಗ್ತದೋ HDD ಮಷಿನ್ಗಳಿಂದ ಅಷ್ಟೇನೆ ಡ್ಯಾಮೇಜ್ ರಸ್ತೆಗಳಿಗೆ ಆಗ್ತಾ ಇದೆ. ಈ ಒಂದು ಟೆರರಿಸಂ ಏನಕ್ಕೆ ನಡೀತಾ ಇದೆ ಅಂತ ಹೇಳಿದ್ರೆ, ಒಂದು ಕಡೆ ನಮ್ಮನ್ನ ಆರ್ಥಿಕವಾಗಿ ಈ ನಾರ್ತ್ ಇಂಡಿಯನ್ಸ್ ಏನಿದ್ದಾರೆ ಅವರು ಕುಗ್ಸೋಂತ ಕೆಲಸ ಮಾಡ್ತಾರೆ. ಮ್ಯಾಕ್ಸಿಮಮ್ ಎಲ್ಲ OFC ಕೇಬಲ್ಗಳನ್ನ ಓನ್ ಮಾಡ್ತಾ ಇರೋಂಥವ್ರು ನಾರ್ತ್ ಇಂಡಿಯನ್ಸ್ ಇದ್ದಾರೆ. ಅವರು ನಮ್ಮ ದಕ್ಷಿಣ ಭಾರತದ ಜನರನ್ನ ಆರ್ಥಿಕವಾಗಿ ಹಿಂದೆ ದೂಡಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ನಮ್ಮ ರಸ್ತೆಗಳನ್ನ ಡ್ಯಾಮೇಜ್ ಮಾಡ್ತಾರೆ. ಅದಕ್ಕೆ ಯಾವುದೇ ರೀತಿಯಾದ ನಮಗೆ ಶುಲ್ಕಗಳು BBMPಗೆ ಬರ್ತಾ ಇಲ್ಲ, ಜೊತೆಗೆ ನಮಗೆ ಡ್ಯಾಮೇಜಸ್ ಆಗ್ತಾ ಇದೆ. ಮುಂದಿನ ದಿವಸಗಳಲ್ಲಿ ಅಲ್ಲೇನಾದರೂ ರಸ್ತೆಗಳು ಹಾಳಾಗಿರೋ ರಸ್ತೆಗಳಿಗೆ ಮತ್ತೆ ನಾವೇನಾದರೂ ಅದನ್ನ ಸರಿಪಡಿಸಬೇಕು ಅಂತ ನಮ್ಮ ದುಡ್ಡನ್ನು ನಾವು ಯೂಸ್ ಮಾಡಬೇಕಾಗತ್ತೆ. ನಮ್ಮ ಜನರನ್ನ ನಾವು ಬಡತನಕ್ಕೆ ತಳ್ತಾ ಇದೀವಿ. ಜನರು ಇದನ್ನ ಅರ್ಥ ಮಾಡ್ಕೋತಿಲ್ಲ. ಇದು ಒಂದು ರೀತಿಯಲ್ಲಿ ಟೆರರಿಸಂ ಮಾಡ್ತಾ ಇರೋದು. ಹಾಗೆ ಇದನ್ನ ನಾವು ಆಯುಧಗಳಂತಾನೆ ಕರಿತಾ ಇರೋದು. ಏನು HDD ಮಷಿನ್ಸ್ ನೋಡಿ, ಆಯುಧಗಳು ನಾವು ಯಾರೋ ಒಬ್ರು ಕೇಳ್ತಾರೆ, ಅವರು ಆಯುಧಗಳನ್ನ ಬಳಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದನ್ನ ಆಯುಧ ಅಂತ ಹೆಂಗ್ರಿ ಹೇಳ್ತೀರಾ ಅಂತ ಹೇಳ್ತಾರೆ. ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಮಚ್ಚು ಅಂತ ಏನು ಹೇಳ್ತೀವಿ, ಅದನ್ನ ನಾವು ಕಡಿಲಿಕ್ಕೆ ಇದಕ್ಕೆ ಬಳಸ್ತೀವಿ. ಆಗ ಅದು ಎಕ್ವಿಪ್ಮೆಂಟ್ ಆಗತ್ತೆ. ಒಂದು ಎಕ್ವಿಪ್ಮೆಂಟ್ ನಾವು ಏನಕ್ಕೆ ಒಂದು ಡಿವೈಸ್ ಆಗ್ತದೆ, ಅದನ್ನ ದಿನನಿತ್ಯದ ಕೆಲಸಕ್ಕೆ ಬಳಸುವಂತ ಒಂದು ಡಿವೈಸ್ ಆಗ್ತದೆ. ಅದನ್ನೇ ಒಬ್ಬ ಮನುಷ್ಯನ ಕಡಿಲಿಕ್ಕೆ ನಾವು ಬಳಸಿದ್ರೆ ಅದು ವೆಪನ್ ಆಗ್ತದ್ರಿ. ಇಲ್ಲಿ ನಡೀತಾ ಇರೋದು ಅದನ್ನೇ. HDD ಮಷಿನ್ಗಳನ್ನ ಬಳಸಿ ರಸ್ತೆಗಳನ್ನ
ಡಿಸ್ಟ್ರಕ್ಷನ್ ಏನ್ ಹೇಳ್ತಾರೆ ಸರ್, ವಿನಾಶ ಮಾಡೋದು ಅಂದ್ರೆ ಹಾಳು ಮಾಡ್ತಾ ಇದ್ದಾರೆ. ಹಾಳು ಮಾಡ್ತಾ ಇರೋದನ್ನ ಅದನ್ನ ವೆಪನ್ಸ್ ಅಂತಾನೆ ಹೇಳಬೇಕು. ಮುಂದಿನ ದಿವಸಗಳಲ್ಲಿ ನಾವೊಂದಷ್ಟು ಕಟ್ಟುನಿಟ್ಟಾದ ನಿರ್ಧಾರಗಳನ್ನ ತಗೋತಿದೀವಿ. ಅದು HDD ಮಷಿನ್ಗಳನ್ನ ಸುತ್ತಿಗೆ ತಗೊಂಡು ಹೊಡೆದಾಕದಾದ್ರೂ ಆಗಿರ್ಬೋದು, ಇಲ್ಲ ಬೆಂಕಿ ಹಾಕಿ ಸುಟ್ಟಕದಾದ್ರೂ ಆಗಿರ್ಬೋದು. ಯೋಚನೆ ಮಾಡಿ ಮುಂದೆ ಹೋಗಿ. ಅನಧಿಕೃತವಾಗಿ ಎಲ್ಲಾದ್ರೂ ನಮ್ಮ ರಸ್ತೆಗಳನ್ನು ಹಾಳು ಮಾಡೋದು ಕಂಡು ಬಂತು ಅಂತ ಹೇಳಿದ್ರೆ ನಮಗೆ ನಮ್ಮ ತಾಳ್ಮೆಗೆ ಒಂದು ಮಿತಿ ಇದೆ. ನಮ್ಮ ತಾಳ್ಮೆ ಕಳ್ಕೊಂಡಿದೆ ಅಂತ ಹೇಳಿದ್ರೆ HDD ಮಷಿನ್ಗಳಿಗೆ ಬೆಂಕಿ ಹಚ್ಚಲಿಕ್ಕೂ ನಾವು ಸಿದ್ಧ ಇದೀವಿ. ಯಾಕಂತ ಹೇಳಿದ್ರೆ ನಮ್ಮ ರಸ್ತೆಗಳನ್ನ ಹಾಳು ಮಾಡ್ಕೊಂಡು ಹೋಗ್ತಾ ಇದ್ದೀರಾ ನೀವು. ಕೇರ್ಫುಲ್ ಆಗಿರಿ. ಪೊಲೀಸರಿಗೆ ನಾವು ದೂರುಗಳನ್ನ ಕೊಡ್ತಾ ಇದೀವಿ. ಪೊಲೀಸರು ಸರಿಯಾದ ಕ್ರಮ ಜರುಗಿಸ್ತಾ ಇಲ್ಲ. ದಯಾನಂದ್ ಸರ್ ಇದನ್ನ ಕೂಡ ನಿಮ್ ಗಮನಕ್ಕೆ ತಗೋಬರ್ತಾ ಇದೀವಿ ಈ ಮೂಲಕ. ಯಾಕಂತ ಹೇಳಿದ್ರೆ ಎಸ್ಪೆಷಲಿ OFC ಕೇಬಲ್ ಕಂಪ್ಲೇಂಟ್ ಬಂದ್ರೆ ಯಾವುದೇ ಠಾಣೆಗಳಲ್ಲಿ ನಾವು ಸಾಕಷ್ಟು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀವಿ. ನಮ್ಮ ಕಂಪ್ಲೇಂಟ್ಗಳನ್ನ ತಗೋತಿಲ್ಲ. BBMP ಅವರೇ ಬಂದು ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳ್ತಾರೆ. ಆದ್ರೆ ನಮ್ಮ ಕಂಪ್ಲೇಂಟ್ ಕೊಟ್ಟಿ ಆದಮೇಲೆ BBMP ಬಂದು ಕಂಪ್ಲೇಂಟ್ ಕೊಡೋ ಹೊತ್ತಿಗೆ 1 ವಾರ ಡಿಲೇ ಆಗ್ತದೆ. ಜೊತೆಗೆ ನಾವು ಹಿಡಿದುಕೊಟ್ಟಂತ ಮಷಿನ್ಸ್ ನ ಎಲ್ಲದನ್ನು ರಿಲೀಸ್ ಮಾಡಿ ಆರಾಮಾಗಿ ಏನೂ ನಡೆದೇ ಇಲ್ಲ. ಬರೀ PDPP ಆಕ್ಟ್ ಅಂದ್ರೆ ಪ್ರಿವೆನ್ಷನ್ ಆಫ್ ಡ್ಯಾಮೇಜ್ ಟು ಪಬ್ಲಿಕ್ ಪ್ರಾಪರ್ಟಿ ಆಕ್ಟ್ ಮೇಲೆ ಮಾತ್ರ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾರೆ. ಸುಮಾರು 1 ಕಿಲೋಮೀಟರ್ 2 ಕಿಲೋಮೀಟರ್ ಅವ್ರ ರಸ್ತೆಗಳನ್ನ ಹಾಕಿದಾಗ ಸುಮಾರು ನಮ್ಗೆ 20 ರಿಂದ 30 ಲಕ್ಷ ಅಲ್ಲಿ ಡ್ಯಾಮೇಜ್ ಆಗಿರ್ತದೆ. ಆ ದುಡ್ಡನ್ನು ರಿಕವರ್ ಮಾಡೋದಕ್ಕೆ IPC 420, 419 ಅಡಿನಲ್ಲಿ ಅವರು ಸೆಕ್ಷನ್ಗಳನ್ನ ಸೇರಿಸ್ಬರ್ತದೆ. ಅದನ್ನು ಹಾಕ್ತಾ ಇಲ್ಲ. ಸೊ ವೆಹಿಕಲ್ಸ್ ಸೀಸ್ ಮಾಡ್ತಿಲ್ಲ. ಹಂಗಿದ್ಮೇಲೆ ಪೊಲೀಸರು ಎಲ್ಲ ಒಂದ್ ಕಡೆ ರಾಜಾರೋಷವಾಗಿ OFC ಟೆರರಿಸಂ ಮಾಡ್ತಾರೆ. ಅವ್ರಿಗೆ ಒಂದು ಹೆಲ್ಪ್ ಮಾಡೋ ನಿಟ್ಟಿನಲ್ಲಿ ಕಾಣಿಸ್ತಾ ಇದೆ. ಆ ಕಾರಣಕ್ಕಾಗಿ ಅವರಿಗೆ ಸಹಾಯ ಮಾಡೋದನ್ನ ನಿಲ್ಲಿಸ್ಬಿಟ್ಟು FIRಗಳನ್ನ ಸರಿಯಾಗಿ ದಾಖಲಿಸಬೇಕು. ಸಾರ್ವಜನಿಕರಿಂದ ದೂರ ಬಂದರೂ ಕೂಡ FIR ಆಗಬೇಕು ಅನ್ನೋದು ನಮ್ಮ ಒಂದು ಆಗ್ರಹ ಸರ್. ಇನ್ನೊಂದು ಈಗ ರೋನಾಲ್ಡ್ ಅವರು ಒಂದು 2-3 ಲೈವ್ ಮಾಡಿದ್ದಾರೆ, ನೀವು ನೋಡಿದ್ರೆ ಅವರ ಏರಿಯಾದಲ್ಲೇ ಸ್ಯಾನಿಟರಿ ಒಳಗಡೆಯಿಂದನೂ ಇದಾಗ್ತಾರೆ. ಅಂದರೆ ಬ್ಲಾಕೇಜ್ ಮಾಡೋಕ್ಕೆ ಅವರೇ ಅನುಕೂಲ ಮಾಡ್ಕೊತಾ ಇದ್ದಾರೆ. ಯಾರು ಅಧಿಕಾರಿಗಳೇ ಬಿಡ್ತಾ ಇದ್ದಾರೆ. ಅದನ್ನು ಎಲ್ಲ ನೀವು ಯಾರು ಅಧಿಕಾರಿಗಳಿದ್ದೀರಾ ಎಲ್ಲ ಕಟ್ ಮಾಡಿ ಬಿಸಾಕ್ಬೋದು. ಏನು ಎಲ್ಲಾನು ಅನಧಿಕೃತ ಇದು ನಿಮ್ಗೆ ಗೊತ್ತಿರುತ್ತೆ. ಆದರೂ ನೀವು ಅಂತ ಕೈ ಹಾಕೋಲ್ಲ. ಯಾಕಂದರೆ ಅಲ್ಲಿ ಲೋಕಲ್ MLAನ ಅವರ ಪುಡಾರಿಗಳ ಚೇಲಗಳ ಇವ್ರದ್ದು ನಿಮಗೆ ಭಯ ಇರುತ್ತೆ. ನೀವು ದಯವಿಟ್ಟು ನಿಮ್ಮ ಹಕ್ಕುಗಳು ಅಂದರೆ ನೀವು ಕರ್ತವ್ಯದ ಏನಿದೆ ನಿಮ್ಮದು ಅದನ್ನು ಚಲಾಯಿಸಿ ಹಕ್ಕುಗಳು. ಓಕೆ, ಈಗ FIR ಬಗ್ಗೆ ಅದೊಂದು ಹೇಳಿ ಸರ್. ಈಗ ಸೀಸರ್ ಮಾಡಿಲ್ಲ ಇದು ಏನು FIR ಇದೆ ಇದನ್ನ ವೆಂಕಟೇಶ್ ಮೂರ್ತಿ ಅಂತ ಹೇಳ್ಬಿಟ್ಟು ಈ ಮೇಜರ್ ರೋಡ್ಸ್ AE ಇದಲ್ಲ AW ಅವರು ಸುಮಾರು 1 ವಾರ ಬಿಟ್ಟು ಕೊಟ್ಟಿರುವಂತ ಒಂದು ದೂರು. ನಾವು ಇದಕ್ಕಿಂತ ಮುಂಚೆನೆ ನಮ್ಮ ದೂರನ್ನ ನೋಡಿ ವೆಹಿಕಲ್ ನಂಬರ್ಸ್ ಹೇಳಿದ್ದೀವಿ ನೋಡಿ. ನಮ್ಮ ದೂರನ್ನ ಈಗಾಗಲೇ ದಿನಾಂಕ 28/1/2024 ನಾವು ಕೊಟ್ಬಿಟ್ಟಿದ್ವಿ. ನಾವು ಕೊಟ್ಟಿದ್ರೆ ಇದ್ರ ಮೇಲೆ ಯಾವುದೇ ರೀತಿಯಾದ ಕ್ರಮ ಜರುಗಿಲ್ಲ. ನಮಗೆ ಯಾರು ಮಾರುತಿ ನಾಯಕ್ ಅಲ್ವಾ? ಹೆಸರು ಹೇಳ್ಬೇಡಿ. ಏನು ಅದಕ್ಕೇನಂತೆ? ಅಲ್ಲಲ್ಲ, ಮಾರುತಿ B ನಾಯಕೇನೆ. ಇವ್ರು ಫೋನ್ ಮಾಡಿದಾಗ ಒಂಥರ ನಮ್ಮ ಹತ್ರ ಒಬ್ರು ಪೊಲೀಸ್ ಅಧಿಕಾರಿ ರೀತಿನಲ್ಲಿ ಮಾತಾಡ್ಸಲ್ಲ. ಯಾರೋ ಇಲ್ಲ ಇರೋ ಫ್ಯಾಕ್ಟ್ ಹೇಳ್ತೀನಿ. ಹತ್ರ ಆಡಿಯೋ ರೆಕಾರ್ಡಿಂಗ್ ಇದೆ. ಎಲ್ಲೋ ಬಾರ್ನಲ್ಲಿ ಕುತ್ಕೊಂಡು ಮಾತಾಡೋರ್ತಾರ ಹೇಳಿ ಹಿಂಗೆ ಮಾತಾಡೋದು. ಒಬ್ಬ ಪೊಲೀಸ್ ಅಧಿಕಾರಿಗೆ ಅವ್ರಿಗೆ ಏನದು ಶಿಸ್ತು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಶಿಸ್ತು ಜವಾಬ್ದಾರಿ ಇರ್ತದೆ. ಯಾರು ಪಬ್ಲಿಕ್ ಅವ್ರ ಹತ್ರ ಮಾತಾಡಬೇಕಾದ್ರೆ ನಾವೇನು ಎಲ್ಲೋ ಹೋಗ್ಬಿಟ್ಟು ನಮ್ಮ ಮೇಲೆ ಅಕ್ಯೂಸ್ಗಳು ಬಂದ್ಬಿಟ್ಟು ನಿಮ್ಮ ಹತ್ರ ಮಾತಾಡಿಸ್ತಾ ಇಲ್ಲ. ನಾವು ಕಂಪ್ಲೇಂಟ್ ಕೊಡಕ್ಕೆ ಬಂದಿರೋರು ಏನು ನಮ್ಗೇನೋ ಕೆಲಸ ಆಗಬೇಕು, ಪ್ರಯೋಜನ ಆಗಬೇಕು ಅಂತ ಬಂದಿರೋರಲ್ಲ. ಸಾರ್ವಜನಿಕವಾಗಿ ಸಾರ್ವಜನಿಕ ಹಿತಾಸಕ್ತಿಯಿಂದ ದೂರು ಕೊಡ್ಲಿಕ್ಕೆ ಬಂದಿರೋದು. ನಿಮಗೆ ದೂರು ನಿಮ್ಮ ಜವಾಬ್ದಾರಿ. ದೂರನ್ನ ಸ್ವೀಕೃತಿ ಮಾಡೋದು, ಅದ್ರ ಮೇಲೆ ನಮ್ಗೆ ಸಾಗಾಕೋದು. ನೀವು ಕೊಡೋಕ್ಕಾಗಲ್ಲ. ಎಲ್ಲಿ ಬರ್ದಿದೆ ಸ್ವಾಮಿ ಕಾನೂನಲ್ಲಿ ನೀವು ಕೊಡ್ಲಿಕ್ಕೆ ಆಗಲ್ಲ, ನೀವು ನಮಗೆ ದೂರನ್ನ ನೀಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಎಲ್ಲಿ ಬರ್ದಿದೆ? ನಾನು ಕೇಳಿದ್ದೀನಿ ಕುಮಾರಸ್ವಾಮಿ ಲೇಔಟ್ ಅದು ಕೇಳಿದ್ದೀನಿ. ಹಾಕಕ್ಕಾಗಲ್ಲ ಅಂದ್ರೆ ಯಾವ CRPC ಒಂದು ವಿಚಾರ ಕಾಗ್ನಿಸನ್ಸ್ ಅಂತ ಎಲ್ಲಿ ಬರ್ತದೋ ಆ ದೂರನ್ನ ರಿಜಿಸ್ಟರ್ ಮಾಡಬೇಕಾಗಿರೋದು ಪೊಲೀಸರೇನೆ. ಪೊಲೀಸರು ಬಿಟ್ಟು ಇನ್ಯಾವುದೇ ಡಿಪಾರ್ಟ್ಮೆಂಟ್ ಕಾಗ್ನಿಸನ್ಸ್ ಇರತಕ್ಕಂತ ವಿಚಾರಗಳನ್ನ ತಗೊಳ್ಳೋದಿಲ್ಲ, ಅಕ್ಸೆಪ್ಟ್ ಮಾಡೋದಿಲ್ಲ. ಆಯ್ತಾ? ಅವ್ರದ್ದು ಏನಿದ್ರು ಡಿಸಿಪ್ಲಿನರಿ ಆಕ್ಷನ್ ಅಷ್ಟೇನೆ. ಬೇರೆ ಇಲಾಖೆಗಳದ್ದು ಪೊಲೀಸರು ಮಾತ್ರನೇ ಏನದು ಅಪರಾಧ ನಡೆದಾಗ ಅದನ್ನು ದಾಖಲಿಸುವಂತ ಒಂದು ಅಧಿಕಾರ ಇರೋದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ. ಹಾಗಾಗಿ ಪೊಲೀಸರು ಸರಿಯಾದ ನಿಟ್ಟಿನಲ್ಲಿ ನೋಡಿ. ಯಾವಾಗ ಪೊಲೀಸರು ಚೆನ್ನಾಗಿ ಕೆಲಸ ಮಾಡ್ತಾರೋ ಅವ್ರಿಗೆ ಅಪ್ರಿಷಿಯೇಟು ಮಾಡ್ತೀವಿ. ಯಾರು ಸರಿಯಾದ ಕೆಲಸ ಮಾಡಲ್ಲ ಅವ್ರಿಗೆ ಬೈಗುಳಗಳನ್ನು ಕೊಡ್ತೀವಿ. ನಮ್ದು ಒಬ್ಬ ನಮ್ಮ ಮಾತು ಯಾವ ರೀತಿ ಇರ್ತದೆ, ಒಬ್ಬ ಸಾಮಾನ್ಯ ನಾಗರಿಕ ಯಾವ ರೀತಿ ಅನ್ಕೋತಾನೆ ಮನಸ್ಸಲ್ಲಿ, ಆದ್ರೆ ಅವ್ನು ಹೇಳಲಿಕ್ಕೆ ಆಗಲ್ಲ. ನಾವು ಹೇಳ್ತೀವಿ ಆ ವಿಚಾರ. ಆ ರೀತಿ ಇರ್ತದೆ. ಒಂದು ಮಾತು ಹೇಳಿದ್ದೆ, ಪೊಲೀಸರು ಗೌರವ ಕೊಡೋದಿದ್ರು ಪರವಾಗಿಲ್ಲ, ಆದ್ರೆ ಕೆಲಸ ಸರಿ ಸರ್. ನಮ್ಗೆ ಟೀ ಕಾಫಿ ಬೇಡ ಸರ್. ಸಾಕಷ್ಟು ಜನ ನಮ್ಗೆ ಡ್ರಾಮಾ ಆರ್ಟಿಸ್ಟ್ಗಳು ಇದ್ದೀರಾ ನಿಮ್ಮಲ್ಲಿ ಅಂತ ಗೊತ್ತು. ನಮ್ಗೆ ಹೋಗಿದ ತಕ್ಷಣ ಫಸ್ಟ್ ಟೀ ಕಾಫಿ ತಗೋಬರೋ ಹೋಗೋ ನಮ್ಗೆ ಬೇಡ ಸರ್. ಅದೆಲ್ಲ ಟೀ ಕಾಫಿ ಬೇಡ. ಯಾರೋ ಒಬ್ಬ ಅಯೋಗ್ಯ ಇದ್ದಾನೆ, ಅಯೋಗ್ಯನ ಹೆಸರು ಬೇಡ. ಅಯೋಗ್ಯ ಒಬ್ಬ ಇದ್ದ, ಅವ್ನು ಹೋದ್ರೆ ನನ್ಗೆ ಏನಂತ ಕೇಳ್ತಾನೆ ಗೊತ್ತಾ? ಫಸ್ಟ್ ನಿಮ್ಮ ಹೆಸರೇನು? ರೋಲ್ಯಾಂಡ್. ನಾನು ಕ್ರಿಶ್ಚಿಯನ್ ಗೊತ್ತಾ ಅಂತ ಹೇಳ್ತಾನೆ. ಅಯ್ಯೋ ಅಯೋಗ್ಯ, ನೀನ್ ಕ್ರಿಶ್ಚಿಯನ್ ಆದ್ರೆ ನನಗೇನೋ
ನಾನು ಸಾರ್ವಜನಿಕ ಹಿತಾಸಕ್ತಿ ದೂರನ್ನು ತಗೊಬಂದೆ, ಅದು ಸರಿಯಾಗಿ ನೀನು ಮಾಡ್ದ, ಇಲ್ಲ ಇದನ್ನ ಕೊಡಕ್ ಬರಲ್ಲ ತಗೊಳಕ್ ಬರಲ್ಲ ಅಂತ ಹೇಳಿ ಕಳಿಸ್ತಾ. ಏನ್ ಕ್ರಿಶ್ಚಿಯಾನಿಟಿ ನೀನು ಹೇಳೋದು ನನಗೆ? ನೀನ್ ಕರೆಕ್ಟಿಗೆ ನೀನು ಕರ್ತವ್ಯ ಮಾಡು ಸಾಕು, ಅಷ್ಟೇನೆ. ನೀ ಅಯೋಗ್ಯ ಇದೆಯಾ, ನೀನು ನೋಡ್ತಾರೆ ನೀನು ಅಯೋಗ್ಯ, ನಿಂಗೆ ಎಷ್ಟು ಬಾರಿ ಹೇಳಿದ್ರು ನಿನ್ಗೆ ಅಯೋಗ್ಯ, ನಾಲಾಯಕ್ಕು ನೀನು ಪೊಲೀಸ್ ಇಲಾಖೆನಲ್ಲಿ ಇರೋದಕ್ಕೆ. ಬಿಡಿ, ಅದು ಬೇಡ. ಸೊ ಈ ತರ ಅಧಿಕಾರಿಗಳು ನಿಮ್ಮ ಹತ್ರ ಬಂದಾಗ ಜಾತಿ ಬಗ್ಗೆ ಮಾತಾಡೋದಾಗಿರ್ಬೋದು, ಟೀ ಕಾಫಿ ತರಿಸೋದಾಗಿರ್ಬೋದು, ದಯವಿಟ್ಟು ನಮ್ಗೆ ಅದೆಲ್ಲ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ಸಾರ್ವಜನಿಕ